ಇವತ್ತು ನಾನು ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಅನಾನಸು, ಮರಾಠ ಮಗು 2 ರೀತಿ ತೊಗೊಂಡಿದ್ದೀನಿ. ಆಮೇಲೆ ಬಿರಿಯಾನಿಗೆ ಹಾಕ್ತಾರಲ್ಲ ಅದು, ಆಮೇಲೆ ಚಕ್ಕೆ, ಲವಂಗ, ಆಮೇಲೆ 1½ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಏಲಕ್ಕಿ, ಆಮೇಲೆ ಬಾತೆಲೆ, ಇಷ್ಟು ಬೇಕು. ಆಮೇಲೆ 1 ಹಿಡಿ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕು. ಎಣ್ಣೆ ಹಾಕ್ಬಿಟ್ಟು ನಾನೇನೇನು ತೊಗೊಂಡಿದ್ದೆ ಅದನ್ನೆಲ್ಲ ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ನೆಕ್ಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ, ಪುದೀನ ಫುಲ್ ಹಾಕ್ಬಿಡಿ. ಫುಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. 2 ಕಪ್ಪು ನೀರು ಹಾಕಿದ್ದೀನಿ. ಆಮೇಲೆ ಉಪ್ಪು ಹಾಕ್ಬಿಡಿ. ಅಕ್ಕಿ ಹಾಕಿ, ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ಹಾಕಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಬಿಡಿ. ಅರ್ಧ ಹೋಲ್ ನಿಂಬೆಹಣ್ಣು ಸಾಕು. ನೆಕ್ಸ್ಟು 2 ವಿಷಿಲ್ ಹಾಕ್ಸಿ. ಈ ಥರ ಆಗುತ್ತೆ ನೋಡಿ. ನಾನು ಈ ಜೀರಾ ರೈಸ್ ಜೊತೆ ಮೆಂತ್ಯ ಸೊಪ್ಪುದು ಗ್ರೇವಿ ಮಾಡಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿದೆ, ನೋಡಿ. ಇದೆ ಮೆಂತ್ಯ ಸೊಪ್ಪು ಗ್ರೇವಿ.